ಜೋರಾಯಿತು ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕಿಚ್ಚೀಗ. ವಿಧಾನಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿ ನಡೆಸಿದ್ದು, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಜೋರಾಯಿತು ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕಿಚ್ಚು. ವಿಧಾನಸಭೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿ ಕೂತಿದ್ದು, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಕಲಾಪ ಮುಂದೂಡಿದ್ರು ಹೊರಬಾರದಂತ ವಿಪಕ್ಷದ ಸದಸ್ಯರು ಸಚಿವರಿಂದ ಲಂಚಕ್ಕೆ ಬೇಡಿಕೆ ಅಂತ ಆರೋಪಿಸಿ ಕಾಂಗ್ರೆಸ್ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಸಚಿವರು ರಾಜೀನಾಮೆ ಕೊಡಬೇಕೆಂದು ಅಹೋರಾತ್ರಿ ಹೋರಾಟವನ್ನು ನಡೆಸಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಣ ತೊಟ್ಟು ಕೂತಿದ್ದಾರೆ. ಧರಣಿ ಕೂತಿರುವಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ನೀಡಲೇಬೇಕು ಅಂತ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕಿಚ್ಚಿದು. ಈಗ ಈಗ ಮುಗಿತಲ್ಲಪ್ಪ. ಏನಂತ ಸರ್ಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅಂತ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಭರತ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅಂತ ಇದೀಗ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದೀರಿ, ಏನ್ ಹೇಳ್ತೀರಿ? ನೋಡಿ, ಒಳಗೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಾವು ನಮ್ಮಲ್ಲಿರುವ ಆಡಿಯೋ ಫೈಲ್ಸ್ ಇರ್ಬೋದು, ದಾಖಲೆಗಳಿರ್ಬೋದು, ಯಾವ್ಯಾವ ಅಧಿಕಾರಿಗಳು ಏನು ಹೇಳಿದ್ರು, ಮಂತ್ರಿಗಳು ಮತ್ತು ಅವರ ಮಗ ಇದರಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ವಿಷಯನ ಸಹ ನಾವು ಮುಂದಿಟ್ಟಿದ್ದೇವೆ. ಇದು ಯಾವುದೇ ವಿಷಯನ ಹೇಳಿದ ಮೇಲೆ ಸಹ ಸರಿಯಾಗಿ ಅಧಿಕಾರಿಗಳ ಮತ್ತು ಈ ವಿಷಯದ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅನ್ನೋಂಥ ಮಾತನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಒಂದು ವೇಳೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಸೆಟ್ಟಿಂಗ್ ಮಂತ್ರಿ ಇದ್ದರೆ ಅವರ ಹೆಸರು ಅದರಲ್ಲಿ ಇನ್ವಾಲ್ವ್ ಇದೆ, ಅವರು ಇಂಟರ್ಫಿಯರೆನ್ಸ್ ಮಾಡ್ತಾರೆ. ಹಾಗಾಗಿ ಮೊದಲು ಅವರು ರಾಜೀನಾಮೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳ ಮೇಲೆ ಇದೇ ರೀತಿ ಆರೋಪ ಮಾಡಿದರು. ಈ ಆರೋಪ ಬಂದಂಥ ಸಮಯದಲ್ಲಿ ನಮ್ಮ ಮಂತ್ರಿಗಳು ರಿಸಿಗ್ನೇಷನ್ ಕೊಟ್ಟು ಇನ್ವೆಸ್ಟಿಗೇಷನ್ ಎದುರಿಸಿ ನಿರಪರಾಧಿ ಅಂತ ಗೊತ್ತಾದ ನಂತರ ಪುನಃ ಕ್ಯಾಬಿನೆಟ್ಟಲ್ಲಿ ಅವರನ್ನು ತೆಗೆದುಕೊಂಡದ್ದನ್ನು ನಾವು ನೋಡಿದ್ದೇವೆ. ನಾನು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದೇವೆ. ಆದರೆ ಇವರು 6,500 ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದರ ಬಗ್ಗೆ ಮುಖ್ಯಮಂತ್ರಿಯವರು ಮತ್ತು ಅಬಕಾರಿ ಮಂತ್ರಿಯವರು ಸಹ ಉತ್ತರ ಹೋಗಿರುವ ಸಂದರ್ಭದಲ್ಲಿ ಸಹ ಬಹಳ ಅಸಡ್ಡೆಯಿಂದ ಆ್ಯಸ್ ಇಫ್ ಕರಪ್ಷನ್ ಈಸ್ ಅ ನಾರ್ಮ್ಯಾಲಿಟಿ ಅನ್ನುವಂಥ ವಿಷಯದಲ್ಲಿ ನಮ್ಮ ಭಾಗದ ನಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ ಕರಪ್ಷನ್ನು ನಾರ್ಮಲ್ ಅನ್ನುವಂಥ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದಿಷ್ಟು ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.